ಇವತ್ತು ಸಬ್ಸಿಗೆ ರವೆ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ರವೆನ ಹುರಿದಿದ್ದೀನಿ, ಸ್ವಲ್ಪ ಕಲರ್ ಚೇಂಜ್ ಬಂದಿದೆ ನೋಡಿ. ಮತ್ತು ಅದಕ್ಕೆ ಬೇಕಾಗಿರೋಂಥ ಸಾಮಾನುಗಳು: ಸಾಸಿವೆ ತೊಗೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಮತ್ತು ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು ಇಷ್ಟನ್ನು ತಗೊಂಡಿದ್ದೀನಿ. ಇವಾಗ ಶುರು ಮಾಡೋಣ. ಕಾದಿರೋ ಪಾತ್ರೆಗೆ ಒಂದು 2-3 ಚಮಚ ಎಣ್ಣೆ ಹಾಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಾನೊಂದು 3 ಚಮಚ ದೊಡ್ಡ ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ. ಅದನ್ನು ಎಣ್ಣೆ ಕಾಯಕ್ಕೆ ಬಿಡೋಣ. ಗ್ಯಾಸ್ ಖಾಲಿ ಆಗ್ಬಿಟ್ಟಿತ್ತು, ಮತ್ತು ಗ್ಯಾಸ್ ಬಿಟ್ಟು ಮಾಡಿದೆ. ಇಲ್ಲಿ ಕರಿಬೇವಿನ ಸೊಪ್ಪು ಒಣಗೋಗೈತೆ, ಅದಕ್ಕೆ ನಾನು ಹಾಕಲಿಲ್ಲ. ಈಗ ಬರೀ ಸಾಸಿವೆಯನ್ನು ಒಗ್ಗರಣೆ ಮಾಡೋಣ. ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕೋಣ, ಮತ್ತು ಈರುಳ್ಳಿ ಹಾಕೋಣ. ಮತ್ತು ಅದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಟೊಮೊಟೊ ಹಾಕೋಣ, ಅದು ಚೆನ್ನಾಗಿ ಮೆತ್ತಗೆ. ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕ್ಕೊಡ್ತೀನಿ, ಯಾಕಂದರೆ ಮೆತ್ತಗಾಗಬೇಕು. ಟೊಮೊಟೊ, ಈರುಳ್ಳಿ ಎರಡೂ ಕೂಡ ಮೆತ್ತಗಾಗಬೇಕು. ಅದಕ್ಕೋಸ್ಕರ ಇದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಹಳದಿ ಪೌಡ್ರನ್ನ ಹಾಕೋಣ. ಈಗ ಮೆತ್ತಗಾಗಿದೆ. ಇವಾಗ ಕಟ್ಟಿಂಗ್ ಆಗಿರೋ ಅಂಥದ್ದು ಸಬ್ಸಿಗೆ ಸೊಪ್ಪನ್ನು ಹಾಕೋಣ. ಚೆನ್ನಾಗಿ ಫ್ರೈ ಆಗುತ್ತೆ. ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಒಂದು ಸೈಡ್ ಬಿಸಿನೀರು ಮಡಗಿದ್ದೀನಿ, 2 ಲೋಟ ನೀರು ಹಾಕಿದ್ದೀನಿ. ಅದನ್ನು ಇದ್ರಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಚೆನ್ನಾಗಿ ಮರಳಬೇಕು. ಮಳ್ಳದ ಮೇಲೆ ರವೆ ಹಾಕ್ತಾಯಿದೆ. ಈಗ ಚೆನ್ನಾಗಿ ಮಳ್ತಾ ಇದೆ. ಇವಾಗ ರವೆ ಹಾಕ್ಕೊಂಡು ತಿರಿಬೇಕು. ಇವಾಗ ಸ್ವಲ್ಪ ರವೆ ಹಾಕೊಂಡು ತಿರಿಬೇಕು, ಇಲ್ಲದ್ರೆ ಗಂಟಾಗ್ಬಿಡುತ್ತೆ. ಚೆನ್ನಾಗಿ ತಿರುಗಿಬಿಟ್ಟು ಸ್ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸಬೇಕು. ಒಂದು ಪ್ಲೇಟ್ ಮುಚ್ಚೋಣ. ಇದಕ್ಕೆ ಸೈಡಲ್ಲೆಲ್ಲ ಎಣ್ಣೆ ಆಗಿದೆ ನೋಡಿ. ಇದನ್ನೆಲ್ಲ ಮತ್ತೆ ಮಧ್ಯಕ್ಕೆ ತಗೊಂಡು ಮತ್ತೆ ಒಂದು ಪ್ಲೇಟ್ ಮುಚ್ಚೋಣ. ಮತ್ತು ಸ್ವಲ್ಪ ಉಲ್ಟಾ ಪಲ್ಟಂಗೆ ಮಿಕ್ಸ್ ಮಾಡಬೇಕು. ಯಾಕಂದರೆ ಒಂದು ಸೈಡ್ ಬೆಂದಿರುತ್ತೆ, ಒಂದು ಸೈಡ್ ಬೆಂದಿರಲ್ಲ. ಸ್ಲೋ ಫ್ಲೇಮಲ್ಲಿ ಬೇಯಿಸ್ತೀವಲ್ಲ ಅದಕ್ಕೆ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಉದುರಿಸೋಣ ಮೇಲ್ಗಡೆ. ಹಾಗೆ ಸ್ವಲ್ಪ ಮುಚ್ಚೋಣ, ಮತ್ತು ಮಿಕ್ಸ್ ಮಾಡೋಣ. ತೆಂಗಿನಕಾಯಿ ಪೌಡರ್ ಹಾಕ್ಬೋದು. ನಮ್ಮ ಮನೆಯವ್ರಿಗೆ ಬೇಕಾಗಿಲ್ಲ, ಅದಕ್ಕೋಸ್ಕರ ಅವ್ರು ಸಪ್ರೇಟ್ ತೆಗೆದ್ಬಿಟ್ಟು ನನಗೆ ಬೇಕು ಅಂದಾಗ ಕೋಕೋನಟ್ ಪೌಡ್ರನ್ನ ಹಾಕೋತೀನಿ ನಾನು. ಇವಾಗ ಬೆಂದಿದೆ, ಸರ್ವ್ ಮಾಡೋಣ. ಇವಾಗ ನನಗೆ ಕೋಕೋನಟ್ ಪೌಡ್ರ್ ಹಾಕೋತಾ ಇದ್ದೀನಿ. ಮತ್ತು ನಮ್ಮ ಮನೆಯವ್ರಿಗೆ ಸಾದಾ ಉಪ್ಪಿಟ್ಟು ಕೊಡ್ತಾಯಿದ್ದೀನಿ. ತುಂಬ ಟೇಸ್ಟ್ ಇರ್ತದೆ. ನಾನು ಪೌಡ್ರ್ ಹಾಕ್ಕೊಂಡಿದ್ದೀನಿ, ತೆಂಗಿನಕಾಯಿ ಪೌಡ್ರು. ಅವ್ರಿಗೆ ಹಾಕಿಲ್ಲ, ತುಂಬ ಟೇಸ್ಟ್ ಇರ್ತದೆ. ಆಮೇಲಿಂದ ತಿನ್ನಲಿಕ್ಕೆ ಅಂತೇಳಿ ಇವಾಗ ಟೇಬಲ್ ಮೇಲಕ್ಕೆ ತಗೊಂಡೋಗ್ಬೇಕು. ಯಾವ ಥರ ಇದೆ ಅಂತ ನೋಡೋಣ ಟೇಸ್ಟು. ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ರೆ ಹಂಗೆ ಇನ್ನೊಂದು ಸ್ವಲ್ಪ ತಿನ್ನಬೇಕು ಅನಿಸುತ್ತೆ. ಉಪ್ಪಿಟ್ಟು ತಿಂದೇದವ್ರು ತಿನ್ನಬೇಕು ಅನಿಸುತ್ತೆ. ಟೇಸ್ಟ್ ನೋಡೋಣ ಇವಾಗ ಹೇಗಿದೆ ಅಂತ.
ತುಂಬ ಚೆನ್ನಾಗಿ ಟೇಸ್ಟ್ ಬಂದಿದೆ. ನೀವು ಕೂಡ ಈ ಥರ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಿ. ಈ ಥರ ನಿಮಗೆ ಸಬ್ಸಿಗೆ ರವೆ ಉಪ್ಪಿಟ್ಟು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ಸಿಗ್ತೀನಿ. ಹೀಗೆ ಸಣ್ಣ ಪುಟ್ಟ ವಿಡಿಯೋ ಮಾಡ್ತೀನಿ ನಾನು. ನೀವು ನನಗೆ ಸಪೋರ್ಟ್ ಮಾಡಬೇಕು. ಹೆಚ್ಚಿನ ರೀತಿಯಲ್ಲಿ ನೀವು ಸಪೋರ್ಟ್ ಮಾಡಬೇಕು. ನಮ್ಮಂಥವ್ರಿಗೆ ಪ್ರೋತ್ಸಾಹ ನೀಡಬೇಕು. ಸದಾ ನಿಮ್ಮದು ಸಹಾಯ ನಮಗೆ ಇದೇ ಥರ ಇರಲಿ ಅಂತ ಆಸೆ